ಪ್ರತಿಯೊಂದು ಬೂತ್ಗಳಲ್ಲಿ ನಮ್ಮ ಅಭ್ಯರ್ಥಿಯ ಪರವಾಗಿ ಪರಿಸ್ಥಿತಿ ಹೇಗಿದೆ, ವಾತಾವರಣ ಹೇಗಿದೆ ಇದನ್ನು ತಿಳಿಯುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಬೂತ್ನ ಪ್ರಮುಖರ ಆತ್ಮವಿಶ್ವಾಸವನ್ನು ನೋಡಿದ್ರೆ ನನಗೆ ಆತಂಕ ಆಗ್ತಾ ಇದೆ. ಅಷ್ಟೊಂದು ವಿಶ್ವಾಸದಲ್ಲಿದ್ದಾರೆ. ಕಳೆದ ಎಲ್ಲ ಚುನಾವಣೆಗಳು ಏನು ಲೀಡ್ಗಳನ್ನು ಕೊಟ್ಟಿತ್ತು ಅದನ್ನು ದಾಖಲೆಯನ್ನು ಮುರಿತೇವೆ, ಅತಿ ಹೆಚ್ಚು ಲೀಡ್ಗಳನ್ನು ಕೊಡ್ತೇವೆ ಅಂತೇಳಿ ಅಂಕಿ ಸಂಖ್ಯೆ ಸಮೇತ ವರದಿಯನ್ನು ನೀಡಿದ್ದಾರೆ. ಅವರ ವಿಶ್ವಾಸ ನೋಡಿದಾಗ ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪ ಅವ್ರಿಗೆ ಆಗ್ತದೆ, ಗೆಲುವು ಆಗ್ತದೆ ಅನ್ನೋ ವಿಶ್ವಾಸ ನನಗಿನ್ನೂ ಇಮ್ಮಡಿಯಾಗಿದೆ. ನೀವು ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ವಿಶ್ವಾಸ ಇದೆ, ಬಿಜೆಪಿಯ ಕಾರ್ಯಕರ್ತರು ಯಾವ ರೀತಿ ರಣೋತ್ಸಾಹ ಇದೆ, ರಣರಂಗದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ, ಮತದಾರರು ಇವತ್ತು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶರಾಗಿದ್ದಾರೆ, ಅದು ಅಲ್ಪಸಂಖ್ಯಾತರು ಇರ್ಬೋದು, ಹಿಂದೂಗಳು ಇರ್ಬೋದು, ಅದು ನೋಡಿದ್ರೆ ಗೊತ್ತಾಗ್ತದೆ. ಯಾರಿಗೂ ಕೂಡ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡಬೇಕು ಅಂತ ಯಾರೂ ಕೂಡ ಧೈರ್ಯ ಬರೋದಕ್ಕೆ ಸಾಧ್ಯ ಇಲ್ಲ. ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಕಾರ್ಯಕರ್ತರು ಪಾಪ ಕಳೆದ 15-20 ದಿನಗಳಿಂದ ನಮ್ಮ ಮುಖಂಡರು ಸಹ, ಜಿಲ್ಲೆಯ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಇವತ್ತು JDS ಅವರು ಕೂಡ, ನಮ್ಮ ಕುಮಾರಸ್ವಾಮಿ ಅವರು ಕೂಡ ಬಂದು ಬೆಂಬಲವನ್ನು ನೀಡಿರುವಂಥದ್ದು. ಹಂಗೆ ಖಂಡಿತ ಈ ಬಾರಿಯ ಗೆಲುವು ಭಾರತೀಯ ಜನತಾ ಪಾರ್ಟಿದು ಆಗ್ತದೆ. ಆ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಪರಿಶಿಷ್ಟ ಜಾತಿಯವರು 24.1% ಬಿಜೆಪಿಯವರು ಸ್ವತಂತ್ರ ಮಾಡಿ ಹೊರದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸಮಾಜದಲ್ಲಿ. ಈಗ ಪರಮೇಶ್ವರ್ ಆಗಲಿ, MB ಪಾಟೀಲ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ ದಾವಣಗೆರೆ ದಕ್ಷಿಣದಲ್ಲಿ ಮತ್ತು ಬಾಗಲಕೋಟೆನಲ್ಲಿ ಯಾಕೆ ಈ ರೀತಿ ಮತದಾರರು ದಂಗೆ ಎದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ? ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವಾಗಿ ಮತದಾರ ಒಲವಿರ್ತದೆ. ನಾನು ನೋಡಿದಾಗ ಈ ರೀತಿ ಆಡಳಿತ ಪಕ್ಷದ ವಿರೋಧಿ ಅಲೆ ಏನಿವತ್ತು ದಾವಣಗೆರೆಯಲ್ಲೂ ಎದ್ದಿದೆ, ಬಾಗಲಕೋಟೆಯಲ್ಲೂ ಎದ್ದಿದೆ. ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸೌಧವನ್ನು ಮರೆತು 3ನೇ ಮಹಡಿಯನ್ನು ಕೂಡ ಮರೆತು ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಇವತ್ತು ಟ್ರಕ್ಗಳಲ್ಲೇ ಬಂದು ಕೂತಿದ್ದಾರೆ ಅಂತ ಹೇಳಿದರೆ ಎಷ್ಟು ಹತಾಶರಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೆನ್ನೆ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಹಾಸ್ಟೆಲಿಗೆ